ನಮಸ್ತೆ. ಭಾರತೀಯ ಕಾವ್ಯಮೀಮಾಂಸೆ ನಾವಿಂದು ತಿಳ್ಕೊತಿರುವಂತ ವಿಷಯ. ಇದು ಪರೀಕ್ಷಾ ದೃಷ್ಟಿಯಿಂದ ಇದರಲ್ಲಿ 1 ಅಥವಾ 5 ಪ್ರಶ್ನೆಗಳು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆ ಕಾರಣದಿಂದ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಭಾರತೀಯ ಕಾವ್ಯಮೀಮಾಂಸೆ ಅಂದ್ರೆ ನೆನಪಾಗುವಂತವ್ರು ಯಾರ್ಯಾರು? ಫಸ್ಟ್ ಅದನ್ನ ವಿಷಯ ತಿಳಿಸಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅದಾದ್ಮೇಲೆ ವಿಡಿಯೋನ ನೋಡ್ತಾ ಹೋಗಿ. ಭಾರತೀಯ ಕಾವ್ಯಮೀಮಾಂಸೆಗೆ ಹಿಂದೆ ಏನಂತ ಕರಿತಾ ಇದ್ರು? ಎಸ್, ಇದನ್ನ ಅಲಂಕಾರ ಶಾಸ್ತ್ರ ಅಂತ ಕರಿತಾ ಇದ್ವಿ. ಹೌದು, ಅದಕ್ಕಿಂತ ಹಿಂದೆ ಇದಕ್ಕೆ ಅಲಂಕಾರ ಶಾಸ್ತ್ರಕ್ಕಿಂತ ಹಿಂದೆ ಇದನ್ನ ಕ್ರಿಯಾಕಲ್ಪ ಎಂಬ ವಿಭಾಗದ ಅಡಿಯಲ್ಲಿ ನಾವೇನ್ ಮಾಡ್ತಾ ಇದ್ವಿ? ಅಧ್ಯಯನವನ್ನ ಮಾಡ್ತಾ ಇದ್ವಿ. ಕಾವ್ಯಮೀಮಾಂಸೆ ಇದು ಕ್ರಿಯಾಕಲ್ಪ ಎಂಬ ಶಾಸ್ತ್ರದ ಅಡಿಯಲ್ಲಿ ಅಧ್ಯಯನಕ್ಕೆ ಒಳಪಟ್ಟಂತ ವಿಚಾರ. ನಮ್ಗೆ ರಾಜಶೇಖರ ಕಾವ್ಯಮೀಮಾಂಸೆ ಹೆಸರು ಕೊಡೋದಕ್ಕಿಂತ ಹಿಂದೆ ಅಲಂಕಾರ ಶಾಸ್ತ್ರ, ಭರತ, ಭಾಮಹ ಎಲ್ಲರೂ ಕೂಡ ಅಧ್ಯಯನ ಮಾಡಿರುವಂಥದ್ದು ಅಲಂಕಾರ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ಬೋದು? ಕಾಣ್ಬೋದು. ಕಾವ್ಯಮೀಮಾಂಸೆಯನ್ನ ಪ್ರಾಯಂ ಕೂಸಾದೊಡೆ ಅಭಿಪ್ರಾಯಂ ಕೂಸಕ್ಕುಮೆ ಅನ್ನುವಂತ ಅಂಶವನ್ನ ನಾವು ನೋಡ್ಬೋದು. ವಯಸ್ಸಿನಲ್ಲಿ ಕಿರಿದೆಂದು ಹೇಳುವಂತ ಅವಶ್ಯಕತೆ ಇಲ್ಲ, ಆದ್ರೆ ಕಾವ್ಯಮೀಮಾಂಸೆ ಪ್ರಮುಖವಾದಂತಹ ವಿಚಾರಗಳನ್ನ ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಕಿರಿದಾದರೂ ಗ್ರಂಥ ಸಮೃದ್ಧಿಯಲ್ಲಿ ತತ್ವ ಅನ್ವೇಷಣೆಗಳಲ್ಲಿ ಪ್ರಮುಖವಾದಂತ ವಿಭಾಗ ಯಾವುದು ಅಂದ್ರೆ ಈ ಭಾರತೀಯ ಕಾವ್ಯಮೀಮಾಂಸೆ. ಇದನ್ನ ರಾಜಶೇಖರ ಮೊದಲ ಬಾರಿಗೆ ಕಾವ್ಯಮೀಮಾಂಸೆ ಎಂಬ ಗ್ರಂಥದ ಮೂಲಕ ಇದರ ಪರಿಚಯವನ್ನ ಮಾಡಿಕೊಡ್ತಾರೆ. ಪಾಶ್ಚಿಮಾತ್ಯದಲ್ಲಿ ಇದನ್ನ ರೆಟೋರಿಕ್, ಪೊಯೆಟಿಕ್, ಅಸ್ಥೆಟಿಕ್ಸ್ ಮುಂತಾದ ಪರಿಕಲ್ಪನೆಗಳಲ್ಲಿ ಅಧ್ಯಯನ ಮಾಡ್ತೇವೆ. ನಾವು ಭಾರತದಲ್ಲಿ ಕಾವ್ಯಮೀಮಾಂಸೆ ಎಂಬ ಪರಿಕಲ್ಪನೆ ಒಂದರಲ್ಲಿ ಅಧ್ಯಯನವನ್ನ ಮಾಡುವಂತದನ್ನ ನಾವು ಕಾಣಬಹುದು. ಇದರಲ್ಲಿ ಭರತನಿಗಿಂತ ಹಿಂದೆನೆ ಹಲವಾರು ಜನ ಕಂಡು ಬರ್ತಾರೆ. ಯಾಸ್ಕಾಚಾರ್ಯ, ಪಾಣಿನಿ, ವೇದಗಳಲ್ಲಿ ಋಗ್ವೇದದಲ್ಲಿ ನಮ್ಗೆ ಇದರ ಪರಿಕಲ್ಪನೆ ಸಿಗುತ್ತೆ. ಅಂದ್ರೆ ಉಪಮಾ ಅಲಂಕಾರದ ಬಗ್ಗೆ ನಮ್ಗೆ ಋಗ್ವೇದದಲ್ಲೇ ಮಾಹಿತಿ ಸಿಗುವಂತದನ್ನ ಕಾಣಬಹುದು. ಭರತನಿಗಿಂತ ಹಿಂದೆ ಶಿಲಾಲಿ, ಕೃತಾಶ್ವ, ವರರುಚಿ ಕಂಡು ಬರುವಂತದನ್ನ ಕಾಣ್ತೀವಿ. ಇವರ ಕೃತಿಗಳು ನಮ್ಗೆ ದೊರೆತಿಲ್ಲ, ಆದರೆ ಇವರು ಭಾರತೀಯ ಕಾವ್ಯಮೀಮಾಂಸೆಯ ಕೃತಿಗಳನ್ನ ಬರೆದಿರುವಂತದ್ದು ಪ್ರಮುಖವಾದಂಥದ್ದು. ಕಾವ್ಯಮೀಮಾಂಸಕಾರರು ಇವರು ಕೂಡ ಶಿಲಾಲಿ, ಕೃತಾಶ್ವ, ವರರುಚಿ. ವರರುಚಿ ನಟಸೂತ್ರ ಎಂಬ ಕೃತಿಯನ್ನು ಬರೆದಿರೋದ್ರ ಬಗ್ಗೆ ನಮ್ಗೆ ದಾಖಲೆಗಳು ಸಿಗತ್ತೆ. ನಮಗೆ ಭರತನ ನಾಟ್ಯಶಾಸ್ತ್ರ ಕಾವ್ಯಮೀಮಾಂಸೆಯ ಕೃತಿಯ ಆದ್ಯ ಗ್ರಂಥ. ಇದನ್ನ ಭಾರತೀಯ ಲಲಿತ ಕಲೆಗಳ ವಿಶ್ವಕೋಶ, ಭಾರತೀಯ ಸೌಂದರ್ಯ ಶಾಸ್ತ್ರದ ವಿಶ್ವಕೋಶ ಅಂತ ಕರೆಯುವಂತದನ್ನ ಕಾಣ್ತೀವಿ. ಇದರಲ್ಲಿ ನಾಟಕ, ಲಕ್ಷಣ, ನಾಟ್ಯ, ಸಂಗೀತ, ಅಲಂಕಾರ, ಛಂದಸ್ಸು ಹಲವಾರು ವಿಷಯಗಳನ್ನ ನಿರೂಪಣೆ ಒಳಗೊಂಡಿರುವಂತದನ್ನ ಕಾಣ್ತೀವಿ. ಅಂದ್ರೆ ನಮ್ಗೆ ಇದರಿಂದ ಗೊತ್ತಾಗುವಂತದ್ದು ಭರತನ ನಾಟ್ಯಶಾಸ್ತ್ರವೇ ನಮ್ಮ ಕಾವ್ಯಮೀಮಾಂಸೆಯ ಅತ್ಯಂತ ಪ್ರಾಚೀನವಾದಂತ ಕೃತಿಯಾಗಿದೆ. ಇದರಲ್ಲಿ 36 ಅಧ್ಯಾಯಗಳನ್ನು ಒಳಗೊಂಡಿದೆ. ಸುಮಾರು 6000 ಅನುಷ್ಟುಪ್ ಶ್ಲೋಕವನ್ನು ಒಳಗೊಂಡಿದೆ. ಅನುಷ್ಟುಪ್ ಶ್ಲೋಕ ವೈದಿಕ ಛಂದಸ್ಸಿನಲ್ಲಿ ಬರುವಂತಹ ಪ್ರಕಾರ. ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ರಸಗಳ ಬಗ್ಗೆ ಕೇಳ್ತಾರೆ. ಯಾವ್ಯಾವ ರಸಗಳಿದೆ? ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ. 8 ರಸಗಳನ್ನ ಮಾತ್ರ ಭರತ ಹೇಳ್ತಾನೆ. ಹಾಗಾದ್ರೆ 9ನೇ ರಸ ಇದನ್ನ ಹೇಳಿದಂಥವ್ರು ಯಾರು ತಿಳಿಸಿ. ಭರತನ ಕಾಲಮಾನ 1ನೇ ಶತಮಾನ. ಇವನು ಆದಿ ಅಲಂಕಾರಿಕ ಅಂತ ಬಿರುದನ್ನ ಪಡ್ಕೊಂಡಿರುವಂತದನ್ನ ಕಾಣ್ತೀವಿ. ಇವನ ನಾಟ್ಯಶಾಸ್ತ್ರಕ್ಕೆ ನಾಟ್ಯವೇದ ಎಂಬ ಹೆಸರು ಕೂಡ ಬರ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಋಗ್ವೇದದಿಂದ ಮಾತು, ಯಜುರ್ವೇದದಿಂದ ಅಭಿನಯ, ಸಾಮವೇದದಿಂದ ಗಾನ, ಅಥರ್ವಣ ವೇದದಿಂದ ರಸ ಎಲ್ಲವೂ ಸೇರಿ ನಾಟ್ಯಶಾಸ್ತ್ರ ಪಂಚಮ ವೇದವಾಗಿದೆ, ನಾಟ್ಯ ವೇದವಾಗಿದೆ ಅಂತ ಕರೆದಿರುವಂತದನ್ನ ಕಾಣ್ತೀವಿ. ಇದರಲ್ಲಿ ವಿಭಾವ, ಅನುಭಾವ, ವ್ಯಭಿಚಾರಿ ಭಾವಗಳ ಪರಿಕಲ್ಪನೆ ಇರುವಂತದನ್ನ ನಾವೇನ್ ಮಾಡ್ಬೋದು? ಗಮನಿಸಬಹುದು. ಭರತನ ಕಾಲಮಾನ ಕ್ರಿಸ್ತಶಕ 1ನೇ ಶತಮಾನದ 3ನೇ ಶತಮಾನದವರೆಗೂ ಕೂಡ ಚರ್ಚೆ ಇದೆ. ಒಂದೊಂದು ಪುಸ್ತಕದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇರೋದನ್ನ ಕಾಣ್ತೀವಿ. ಕಾರಣ ಅವನ ನಿಗದಿತವಾದಂತ ಕಾಲದ ಬಗ್ಗೆ ನಮ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ. ಇವನ ಪ್ರಮುಖವಾದಂತ ಸಾಲು ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ವಿಭಾನುಭಾವ ವ್ಯಭಿಚಾರಿ ಸಂಯೋಗಾತ್ ರಸ ನಿಷ್ಪತ್ತಿ ಅನ್ನುವಂಥ ಸೂತ್ರ ಪ್ರಮುಖವಾದಂಥದ್ದು. ವಿಭಾನುಭಾವ ಸಂಚಾರಿ ಭಾವ ಸಂಯೋಗಾತ್ ರಸ ನಿಷ್ಪತ್ತಿ ಅನ್ನುವಂಥದ್ದು. ಇದರಲ್ಲಿ ಮೇನ್ ಸ್ಥಾಯಿ ಭಾವದ ಪರಿಕಲ್ಪನೆಯನ್ನು ಬಿಟ್ಟಿದ್ದಾನೆ. ಅಂದ್ರೆ ನಮ್ಗೆ ಊಟ ಮಾಡುವಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಮದುವೆ ಮನೇಲಿ ಊಟ ನಡೀತಿರತ್ತೆ. ಸೊ ಮದುವೆ ಮನೆಯಲ್ಲಿ ಏನ್ ಊಟ ಮಾಡಿದ್ರಿ ಅಂತ ಕೇಳಿದ್ರೆ
ಸ್ಪೆಷಲ್ ಐಟಮ್ ಹೇಳ್ತೀವಿ, ಬಾತು, ಸ್ವೀಟು, ಈ ತರದನ್ನ. ಆದ್ರೆ ಅನ್ನ ಸಾಂಬಾರನ್ನ ನಾವು ಹೇಳೋದಿಲ್ಲ. ಸೇಮ್ ಕಾವ್ಯಮೀಮಾಂಸೆಯಲ್ಲಿ ಸ್ಥಾಯಿ ಭಾವ ಅನ್ನೋದು ಇಂಪಾರ್ಟೆಂಟ್. ಅದನ್ನ ತನ್ನ ಹೇಳಿಕೆಯಲ್ಲಿ ಹೇಳೇ ಇಲ್ಲ. ವಿಭಾನುಭಾವ ವ್ಯಭಿಚಾರಿ ಸಂಯೋಗಾದ ರಸ ನಿಷ್ಪತ್ತಿ ಅಂತಾನೆ ಹೇಳ್ಬಿಟ್ಟಿದ್ದಾನೆ. ಇಲ್ಲಿ ಬಿಟ್ಟೋಗಿರೋದು ಯಾವ್ದು ಅಂದ್ರೆ ಸ್ಥಾಯಿ ಭಾವ. ಇದು ಪರಿಕಲ್ಪನೆ ಆದ್ಯಹಾರವನ್ನ ಮಾಡ್ಕೋಬೇಕು. ಆದ್ಯಹಾರ ಅಂದ್ರೆ ಇರುತ್ತೆ, ಆದ್ರೆ ನಮ್ಮ ಪರಿಕಲ್ಪನೆಯಲ್ಲಿ ಮಾತ್ರ ಇರುತ್ತೆ. ಅಂತದನ್ನ ನಾವೆಂತೀವಿ ಆದ್ಯಹಾರ. ನಾವೇ ಊಹಿಸಿ ಗುರುತಿಸುವಂತದ್ದು ಅನ್ನೋ ಅರ್ಥವನ್ನ ಪಡ್ಕೊಳ್ಳುತ್ತೆ. ನಮಗೆ ಭರತ ಬರ್ದಿದ್ದ, ಅವನು ಇಂದ್ರ ಸಭೆಯಲ್ಲಿ ಲಕ್ಷ್ಮೀ ಸ್ವಯಂವರ ಎಂಬ ನಾಟಕವನ್ನ ಆಡಿಸಿದ್ದ ಅಪ್ಸರಿಯರಿಂದ ಅಂತ ತಿಳಿದು ಬರುತ್ತೆ. ಭರತ ಸ್ವಯಂವರ, ಲಕ್ಷ್ಮೀ ಸ್ವಯಂವರ ಎಂಬ ನಾಟಕವನ್ನ ಇಂದ್ರ ಸಭೆಯಲ್ಲಿ ಅಪ್ಸರಿಯರಿಂದ ಆಡಿಸಿದ್ದ ಅಂತ ನಮ್ಗೆ ತಿಳಿದು ಬರುತ್ತೆ. ಎಲ್ಲಿ? ಕಾಳಿದಾಸನ ವಿಕ್ರಮೋರ್ವಶೀಯ ಎಂಬ ನಾಟಕದಲ್ಲಿ ತಿಳಿದು ಬರುವಂತದನ್ನ ಕಾಣ್ತೀವಿ. ಅಂದ್ರೆ ಭರತ ನಾಟಕಕಾರನೂ ಆಗಿದ್ದ ಅನ್ನುವಂಥದ್ದು ಇದ್ರ ಮೂಲಕ ತಿಳಿದು ಬರುವಂತದ್ದು ವಿಶೇಷ. ಭರತ ಹೇಳಿರುವಂತದ್ರಲ್ಲಿ ಕಾವ್ಯದ ಲಕ್ಷಣಗಳನ್ನ ತಿಳಿಸ್ತಾ ಹೋಗ್ತಾನೆ, ಮತ್ತೆ ಕಾವ್ಯ ದೋಷಗಳನ್ನು ತಿಳಿಸ್ತಾ ಹೋಗ್ತಾನೆ. ಸುಮಾರು 10 ಕಾವ್ಯ ದೋಷಗಳನ್ನ ತಿಳಿಸುವಂತದನ್ನ ಕಾಣಬಹುದು. ಅದಲ್ದೇನೆ ಸಾತ್ವಿಕ ಭಾವಗಳ ಸಂಖ್ಯೆ ತಿಳಿಸ್ತಾನೆ. ಸಾತ್ವಿಕ ಭಾವಗಳ ಸಂಖ್ಯೆ 8, ಸಂಚಾರಿ ಭಾವಗಳ ಸಂಖ್ಯೆ 33. ಇದ್ರ ಒಂದು ಎಕ್ಸಾಂಪಲ್ ಏನ್ ಮಾಡಿದ್ದಾರೆ ಅಂದ್ರೆ, ರಸಗಳನ್ನ ಆಸ್ ಇಟ್ ಈಸ್ ಕ್ರಮದಲ್ಲಿ ಬರೆಯಿರಿ, ಅನುಕ್ರಮಣಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಅವಾಗ ನಾವು ಭರತ ಸೂತ್ರವನ್ನ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ರತಿರ್ ಹಾಸ್ಯಚ್ಚ ಶೋಕಶ್ಚ ಕ್ರೋಧೋತ್ಸಾಹೌ ಭಯಂ ತಥಾ ಜುಗುಪ್ಸ ವಿಸ್ಮಯಶ್ಚೇತಿ ಸ್ಥಾಹಿ ಭಾವ ಪ್ರಕೀರ್ತಿತ. ರತಿರ್ ಹಾಸ್ಯಚ್ಚ ಶೋಕಶ್ಚ ಕ್ರೋಧೋತ್ಸಾಹೌ ಭಯಂ ತಥಾ ಜಿಗುಪ್ಸ ವಿಸ್ಮಯಶ್ಚೇತಿ ಸ್ಥಾಹಿ ಭಾವ ಪ್ರಕೀರ್ತತ. ಅಂದ್ರೆ ರತಿ, ನಮ್ಗಿಲ್ಲಿ ರತಿ ಇದು ಯಾವ್ದ್ರದ್ದು? ಶೃಂಗಾರ, ಕರೆಕ್ಟ್. ಹಾಸ್ಯ ಆಸಾದು, ಶೋಕ ಕರುಣ, ಕ್ರೋಧ ಯಾವುದು? ಎಸ್ ರೌದ್ರ, ಉತ್ಸಾಹ ವೀರ, ಭಯಂ ಭಯಾನಕ, ಜಿಗುಪ್ಸ ಹೌದು ಜಿಗುಪ್ಸ ಯಾವುದಕ್ಕೆ? ಬೀಭತ್ಸ, ವಿಸ್ಮಯ ಅದ್ಭುತ. ಈ ಸ್ಥಾಯಿ ಭಾವಗಳ ಹಿನ್ನೆಲೆಯಲ್ಲಿ ನಾವು ಅಧ್ಯಯನವನ್ನ ಮಾಡಬೇಕು ಅನ್ನೋ ತಿಳಿಸಿರುವಂತದನ್ನ ನಾವೇನ್ ಮಾಡ್ಬೋದು? ಗಮನಿಸ್ಬೋದು. ಕಾವ್ಯಮೀಮಾಂಸೆಯನ್ನ ಭರತ ತನ್ನ 6 ಮತ್ತು 7ನೇ ಅಧ್ಯಾಯದಲ್ಲಿ, 16 ಮತ್ತು 17ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ವಿವರಿಸಿರುವಂತದನ್ನ ನಾವೇನ್ ಮಾಡ್ಬೋದು? ಗಮನಿಸಬಹುದು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದರೆ, ಭರತನ ನಾಟ್ಯಶಾಸ್ತ್ರದಲ್ಲಿ ಯಾವ ಅಧ್ಯಾಯಗಳಲ್ಲಿ ಕಾವ್ಯಮೀಮಾಂಸೆಯ ಭಾಗ ಕಂಡು ಬರುತ್ತೆ ಅಂತ 6, 7 ಮತ್ತು 16, 17ನೇ ಅಧ್ಯಾಯಗಳಲ್ಲಿ ಕಂಡು ಬರುವಂತದನ್ನ ನಾವು ನೋಡಬಹುದು. ನಾಟ್ಯಶಾಸ್ತ್ರದಲ್ಲಿ ನಾಟ್ಯ ಹುಟ್ಟಿದ ಬಗೆ, ಪ್ರೇಕ್ಷಾಗೃಹದ ಬಗೆ, ರಂಗದೇವತೆಗಳನ್ನು ಉಳಿಸಿಕೊಳ್ಳುವಂಥದ್ದು, ತಾಂಡವ ಮೊದಲಾದ ನೃತ್ಯಗಳು, ಅಭಿನಯ, ವಾದ್ಯ, ತಾಳಲಯಗಳು, ಜಾತಿ ಸ್ವರಗಳು ಮುಂತಾದ ಸ್ಥಳ ವಿಭಜನೆ, ನಾಯಕಿ ನಾಯಕಿಯರ ಗುಣವಿಶೇಷ, ನಟರ ಲಕ್ಷಣ, ನಾಟ್ಯದಲ್ಲಿ ಬರುವ ಭಾಷೆ, ಛಂದಸ್ಸು, ರಸಭಾವಗಳ ಸ್ವರೂಪ, ಪಾತ್ರ ವ್ಯವಸ್ಥೆ, ಇವೆಲ್ಲವನ್ನು ಕೂಡ ಇಲ್ಲಿ ಹಿಡಿದಿಟ್ಟಿರುವಂತದ್ದನ್ನು ನಾವು ಕಾಣ್ತೀವಿ. ಈ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಛಂದಸ್ಸಿನಲ್ಲಿ ಕಾವ್ಯಮೀಮಾಂಸೆಯ ಛಂದಸ್ಸಿನ ಬಗ್ಗೆ ತಿಳಿಸ್ಕೊಡುವಂಥದ್ದು 16ನೇ ಅಧ್ಯಾಯದಲ್ಲಿ. ಭರತ 4 ಅಲಂಕಾರಗಳನ್ನು ತಿಳಿಸ್ತಾನೆ: ಉಪಮ, ರೂಪಕ, ದೀಪಕ, ಯಮಕ. ಭರತ ತಿಳಿಸಿರುವ ಅಲಂಕಾರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ? 4. ಉಪಮ, ರೂಪಕ, ದೀಪಕ, ಯಮಕ. ಮರಿಬಾರ್ದು, ವೆರಿ ಇಂಪಾರ್ಟೆಂಟ್. ನಮ್ಗೆ ಭರತನ ನಾಟ್ಯಶಾಸ್ತ್ರದ ಬಗ್ಗೆ ಹಲವಾರು ವ್ಯಾಖ್ಯಾನ ಗ್ರಂಥಗಳಿದೆ. ನಮ್ಗೆ ಇದು ದೊರೆಯುವಂತದ್ದು ಎಲ್ಲಿಂದ ಅಂದ್ರೆ ಅಭಿನವ ಭಾರತಿಯಿಂದ. ಸೊ ಅಭಿನವ ಭಾರತಿ ಯಾರ ಕೃತಿ? ಹೌದು, ಅಭಿನವ ಭಾರತಿ ಅಭಿನವ ಗುಪ್ತನ ಕೃತಿ. ಅಭಿನವ ಗುಪ್ತ ಹಿಂದೆ ಭರತನ ನಾಟ್ಯಶಾಸ್ತ್ರದಿಂದ ಅವನ ಕಾಲಕ್ಕೂ 600-700 ವರ್ಷ ವ್ಯತ್ಯಾಸವಿದೆ. ಅದರ ಮಧ್ಯದಲ್ಲಿ ಬಂದಂತ ಹಲವಾರು ಕೃತಿಗಳನ್ನ ಮತ್ತೆ ವ್ಯಾಖ್ಯಾನ ಕೃತಿಗಳನ್ನ ಅಭ್ಯಸಿಸಿರುವಂತದನ್ನ ಕಾಣ್ತೀವಿ. ಅಂದ್ರೆ ಉದ್ಭಟನ ಕೃತಿ, ಲೊಲ್ಲಟ, ಶ್ರೀಶಂಕುಕ, ಭಟ್ಟನಾಯಕ ಮುಂತಾದವರ ಕೃತಿಗಳಲ್ಲಿ ಟೀಕೆ, ವ್ಯಾಖ್ಯಾನಗಳ ಮೂಲಕ ಚರ್ಚಿಸಿ ಭರತನ ನಾಟ್ಯಶಾಸ್ತ್ರದ ರಸಪರಿಕಲ್ಪನೆನ ವ್ಯವಸ್ಥಿತವಾಗಿ ತಿಳಿಸುವಂತದ್ದನ್ನ ನಾವೇನ್ ಮಾಡಬಹುದು? ಕಾಣಬಹುದು. ಶ್ರೀರಂಗರು ಕನ್ನಡಕ್ಕೆ ಭರತನ ನಾಟ್ಯಶಾಸ್ತ್ರವನ್ನ ಪರಿಚಯ ಮಾಡಿದ್ದಾರೆ. ಸೊ ಇದ್ರ ಮೂಲಕ ಭರತನ ನಾಟ್ಯಶಾಸ್ತ್ರ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿ ದೊರೆಯುವಂತದ್ದನ್ನ ನಾವೇನ್ ಮಾಡಬಹುದು? ಕಾಣಬಹುದು. ನಾನಿಂದು ಭರತನ ಕೆಲವು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ಕೆಲವು ಪರಿಕಲ್ಪನೆಗಳನ್ನ ಮಾತ್ರ ತಿಳಿಸಿದ್ದೇನೆ. ಇಲ್ಲಿಗೆ ಭರತ ಕಾವ್ಯಮೀಮಾಂಸೆಯ ಭರತನ ಪರಿಕಲ್ಪನೆ ಮುಕ್ತಾಯ ಆಗತ್ತೆ. ಧನ್ಯವಾದಗಳು.